ಸರ್ ತುಂಬಾ ಜನ ವಿದ್ಯಾರ್ಥಿ ಕೇಳ್ತಾ ಇದ್ರೆ ಸರ್ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಸೆಕೆಂಡ್ ಪಿ.ಯು.ಸಿ ಪಾಸ್ ಆಗಿದ್ದೀವಿ, ನಮ್ಗೆ ಯಾವ್ದಾದ್ರು ಜಾಬ್ ಇದ್ರೆ ತಿಳಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಅದನ್ನೇ ಕರೆದಿದ್ದಾರೆ ನಮ್ಮ ಒಂದು ಕರ್ನಾಟಕ ಆರೋಗ್ಯ ಸಂಸ್ಥೆಯಲ್ಲಿ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಅಥವಾ ಸೆಕೆಂಡ್ ಪಿ.ಯು.ಸಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿನ ಸಲ್ಲಿಸಬಹುದು. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು A to Z ಅವರಿಗೆ. ಎಲ್ಲ ಒಂದು ವಿದ್ಯಾರ್ಥಿಗಳು ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸರ್ ಆ ರೀತಿಯಾಗಿ ಗೊತ್ತಾಗಲ್ಲ, ಈ ರೀತಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿ. ಪೂರ್ತಿಯಾಗಿ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ಇಂಥ ಒಂದು ಅರ್ಜಿ ಸಲ್ಲಿಸುವಂತ ವಿಡಿಯೋಗಳು ಕೊನೆತನಕ ನೋಡ್ಬೇಕಾಗತ್ತೆ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಕೊನೆತನಕ ನೋಡಿ. ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು, ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ತಿಳಿಸ್ಕೊಡ್ತಾ ಇರೋದು. ಇದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿದೆ ನೋಡಿ, 29 ಏಪ್ರಿಲ್ 2025 ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು KHPT ನಲ್ಲಿ, ಅಂದ್ರೆ ನಮ್ಮ ಒಂದು ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟ್ರಸ್ಟ್ ದಲ್ಲಿ ಅರ್ಜಿನ ಕರೆದಿದ್ದಾರೆ. ಸುಮಾರು 3 ಪೋಸ್ಟಿಗೆ ಅರ್ಜಿನ ಕರೆದಿದ್ದಾರೆ. ಟೋಟಲ್ ಆಗಿ 3 ಪೋಸ್ಟ್ ಖಾಲಿ ಇರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಯಾವ್ದಂತ ತುಂಬಾ ಜನ ಕೇಳಬಹುದು. ಇಲ್ಲಿ ನೋಡಿ, ಟೋಟಲ್ ಆಗಿ 3 ಪೋಸ್ಟಿಗೆ ಅರ್ಜಿನ ಕರೆದಿರ್ತಾರೆ. ತುಂಬಾ ಜನ ನಂಬೋದಲ್ಲ, ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇರೋದು ನೋಡಿ. ಪೋಸ್ಟ್ 3 ಇದ್ದಾವೆ. ಆಯ್ಕೆದ ಅಭ್ಯರ್ಥಿಗೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಜಿಗಣಿದಲ್ಲಿ ಕೆಲಸ ಇರತ್ತೆ. ಜಿಗಣಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಸಮುದಾಯ ಸಹಾಯಕರ ಹುದ್ದೆಗೆ ಅರ್ಜಿನ ಕರೆದಿದ್ದಾರೆ. ಈ ಒಂದು ಸಮುದಾಯದ ಸಹಾಯಕ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಇರ್ತವೆ ಅವ್ರದ್ದಾಗಿರುವಂತ. ಈಗ ಒಂದು ಇಲಾಖೆ ಅಂದ ಮೇಲೆ ಅದಕ್ಕೆ ರೂಲ್ಸ್ ಇರತ್ತೆ. ಇದನ್ನ ಮಾಡಬಾರ್ದು, ಅದನ್ನ ಮಾಡಬಾರ್ದು, ಆ ರೀತಿಯಾಗಿರ್ಬೇಕು, ಈ ರೀತಿಯಾಗಿರ್ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಈ ಒಂದು ಇಲಾಖೆ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಆರೋಗ್ಯ ಪ್ರಮೋಷನ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಏನಾರ ರೂಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಂಬಂಧಪಟ್ಟಂತೆ ಎಲ್ಲ ಕೊಟ್ಟಿದ್ದಾರೆ. ಇಷ್ಟೇ ವಯಸ್ಸು ಮಿತಿ ಆಗಿರಬೇಕು, ಇದೇ ರೀತಿಯಾಗಿರ್ಬೇಕು, ವಿದ್ಯಾರ್ಥಿಗಳು ಇದೇ ಆಗಿರ್ಬೇಕು ಅಂತ ಹೇಳಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ದಿನಾಂಕ, ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿದೆ ನೋಡಿ. ನೀವು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಕಾಣಿಸ್ತಾ ಇರಬಹುದು. ಇದೇ ಒಂದು ವೆಬ್ಸೈಟ್ ದಲ್ಲಿ ಅರ್ಜಿನ ಸಲ್ಲಿಸಬೇಕು. www.khpt.org.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಿ. ಅಥವಾ ಡೈರೆಕ್ಟ್ ಆಗಿ ಈ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇವೆ, ಅಲ್ಲಿ ಹೋಗಿ ನೀವು ಜಾಯಿನ್ ಮಾಡ್ಕೊಂಡು ಎಲ್ಲ ಮಾಹಿತಿನ ಪಡ್ಕೋಬಹುದು. ಅಥವಾ ಡೈರೆಕ್ಟ್ ಆಗಿ ಓಪನ್ ಆಗ್ಬೇಕಂದ್ರೆ ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಮಾಹಿತಿನ ಪಡ್ಕೋಬಹುದಾಗಿರತ್ತೆ. ಅದರ ಬಳಿಕ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 7 ಮೇ 2025. ಈ ಒಂದು 7 ಮೇ 2025 ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಮುಖಾಂತರಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇದು ಹೌ ಟು ಅಪ್ಲೈ ಬಗ್ಗೆ ತಿಳಿಸ್ಕೊಡ್ತಾ ಇರೋದು, ಸಂಪೂರ್ಣವಾಗಿ ಪ್ರೊಸೆಸಿಂಗು. ಅರ್ಜಿ ಪ್ರಾರಂಭ ಆದಂತ ದಿನಾಂಕ 29/5/2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/5/2025. ಈ ಒಂದು ದಿನಾಂಕ ಆಗಿರತ್ತೆ. ಸುಮಾರಷ್ಟು ಅಂದ್ರೆ 6 ರಿಂದ 7 ದಿನ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 6 ರಿಂದ 7 ದಿನ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕೇಳಬಹುದು ವಿದ್ಯಾರ್ಥಿಗಳು, ಸರ್ ಇದಕ್ಕೆ ಅರ್ಜಿ ಶುಲ್ಕ ಇರುತ್ತಾ ಇಲ್ಲ ಅಂತ ತುಂಬಾ ಜನ ಕೇಳಬಹುದು. ನೋಡಿ, ಈ ಒಂದು ಸಂಸ್ಥೆಗಳ ನಿಯಮಗಳ ಪ್ರಕಾರ ₹1 ಕೂಡ ನಿಮಗೆ ಅರ್ಜಿ ಶುಲ್ಕ ಇರೋದಿಲ್ಲ. SC ST ದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ 0 ಇರತ್ತೆ. ಅದ ನಂತರ ST ದವ್ರಿಗೆ ಸಂಬಂಧಪಟ್ಟಂತೆ 0 ಇರತ್ತೆ. OBC ಅಭ್ಯರ್ಥಿ ಸಂಬಂಧಪಟ್ಟಂತೆ 0 ಅರ್ಜಿ ಶುಲ್ಕ ಇರತ್ತೆ. ₹1 ಕೂಡ ನಿಮ್ಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಅದರ ಬಳಿಕ ಇಲ್ಲಿ ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ನಿಮ್ಗೆ ಎಕ್ಸಾಮ್ ಇರತ್ತೆ. ಈ ಒಂದು ಎಕ್ಸಾಮ್ ಮುಗಿತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸಂದರ್ಶನ ಇರತ್ತೆ. ಏನ್ ಇಂಟರ್ವ್ಯೂ ಅಂತ ಕರೀತಾರಲ್ಲ, ಆ ಒಂದು ಇಂಟರ್ವ್ಯೂ ನಡೆಸ್ತಾರೆ. ಅದರ ಬಳಿಕ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕಂತ ತುಂಬಾ ಜನ ಕೇಳ್ಬಹುದು. ನೋಡಿ, ಇದರದೇ ಮಾನದಂಡಗಳ ಪ್ರಕಾರ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕು ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ತುಂಬಾ ಜನ ನಂಬೋದಲ್ಲ, ಅದನ್ನೇ ನಿಮ್ಗೆ ತಿಳಿಸ್ಕೊಡ್ತಾನೆ ನೋಡಿ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕಂತೇಳಿ. ಮತ್ತು ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವಿದ್ಯಾರ್ಹತೆ ನೋಡಿ, ಇಲ್ಲಿ ಆದಷ್ಟು ಈ ಕಡೆ ಗಮನ ಕೊಡಿ. ಇಲ್ಲಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ SSLC ಪಾಸ್ ಆಗಿರ್ಬೇಕಾಗತ್ತೆ. ಅದ ನಂತರ ಸೆಕೆಂಡ್ PUC ಅಂದ್ರೆ 12ನೇ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಎನಿ ಗ್ರಾಜುಯೇಟ್ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಯಾವುದೇ ಒಂದು ವಿಷಯದಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಒಂದು ಫೀಲ್ಡ್ ದಲ್ಲಿ ಒಂದು ಗ್ರಾಜುಯೇಟ್ ಪಾಸ್ ಆಗಿರ್ಬೇಕು. ಯಾವುದೇ ಪದವಿ
BSc ಆಗ್ಬೋದು, BCom ಆಗ್ಬೋದು, ಅದ ನಂತರ ಉಳಿದಂಥ BCom ಈ ರೀತಿಯ BSc BBA ಈ ರೀತಿಯ ವಿವಿಧ ಪದವಿ ಇರೋದಲ್ಲ, ಆ ಎಲ್ಲ ಪದವಿ ಕೂಡ ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ವಯೋಮಿತಿಗೆ ಬರ್ಬೇಕಂದ್ರೆ ಈ ಒಂದು ಅಧಿಸೂಚನೆ ಪ್ರಕಾರ ವಯೋಮಿತಿ ಕನಿಷ್ಠ ನಿಮಗೆ ಮಾನದಂಡಗಳ ಪ್ರಕಾರ 18 ವರ್ಷ ಆಗಲೇಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ವಯೋಮಿತಿ ಅಷ್ಟು ಸಡಿಲಿಕೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೊರತು ಅವ್ರ ವಯೋಮಿತಿ ಇಷ್ಟೇ ಬೇಕು ಅಷ್ಟೇ ಬೆಸ್ಟ್ ಅಂತ ಯಾವುದೇ ರೀತಿಯಾಗಿ ರೂಲ್ಸ್ ಅಲ್ಲಿ ತಿಳಿಸ್ಕೊಟ್ಟಿಲ್ಲ. ಇಲ್ಲಿ ನೋಡಿ ಮಾನದಂಡಗಳ ಪ್ರಕಾರ ಎಷ್ಟಿರ್ಬೇಕಂದ್ರೆ 18 ವರ್ಷದಿಂದ ನಿಮಗೆ 25 ವರ್ಷ ಆಗ್ಬೋದು. ಇಲ್ಲಿ 25 ವರ್ಷ ಕೊಟ್ಟಿಲ್ಲ, ಅದರ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇರೋದು 25 ವರ್ಷ, ಅದ ನಂತರ 26 ವರ್ಷ, 27 ವರ್ಷ, ಒಟ್ಟಾರೆ 45ರಿಂದ 50 ವರ್ಷ ತನಕ ಅನುವಾಗತ್ತೆ. ಇದಕ್ಕೆ ವಯೋಮಿತಿ ಏಜ್ ಲಿಮಿಟ್ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು. ನೋಡಿ ಇನ್ನೊಂದು ಹೇಳ್ಬೇಕು, ನಿಮಗೆ ಎಷ್ಟು ವಯೋಮಿತಿ ಸಡಿಲಿಕ್ಕೆ ಇರತ್ತೆ ಅದ್ರ ಬಗ್ಗೆ ಗೊತ್ತಿರೋದಲ್ಲ ಕೆಲವು ಜನರಿಗೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ವಯೋಮಿತಿ ಸಡಿಲಿಕ್ಕೆ ಬೇಕಂತೇಳಿ. ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಆಗಿರತ್ತೆ. ಸುಮಾರು OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ಇರತ್ತೆ. ಅದ ನಂತರ SC ಆಗ್ಬೋದು, ST ಆಗ್ಬೋದು, EWS ಆಗ್ಬೋದು, ಇವರಿಗೆ ಸುಮಾರು 5 ವರ್ಷ ತನಕ ಸಡಿಲಿಕ್ಕೆ ಇರತ್ತೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಇದೊಂದು ತಿಳ್ಕೊಬೇಕು. ಎಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ತುಂಬಾ ಜನ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಈಗಾಗಲೇ ನೋಡಿರ್ಬೇಕು ನೀವು ಕೂಡ. ಇಲ್ಲಿದೆ ನೋಡಿ, ಆಯ್ಕೆದ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಜಿಗಣಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ 2 ಸಂಸ್ಥೆಯಲ್ಲಿ ಕೆಲಸ ಇರತ್ತೆ. ಟೋಟಲ್ ಆಗಿ 3 ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಮ್ಮ ಒಂದು ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟ್ರಸ್ಟ್ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ತುಂಬಾ ಜನ ಕೇಳ್ಬೋದು ಸರ್ ಅರ್ಜಿ ಕರೆದಿಲ್ಲ ಹಂಗೆ ಅಂತೇಳಿ. ನೋಡಿ ಆಫೀಸ್ ಅಲ್ಲದಂತ ನೋಟಿಫಿಕೇಶನ್ ನಿಮ್ಮ ಮುಂದೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ತುಂಬಾ ಜನ ನಂಬೋದಿಲ್ಲ ಅಂತೇಳಿ. ಇದ್ರ ಮೇಲಿಗೆ ನೀವು ನಂಬಲಿಲ್ಲ ಅಂದ್ರೆ ನಿಮ್ಮ ಇಷ್ಟ. ಅರ್ಜಿ ಸಲ್ಲಿಸೋ ಮನಸ್ಸೇ ಇರೋದಿಲ್ಲ ಅಂದ್ರೆ ನೀವು ಎಲ್ಲಿಂದ ನಂಬ್ತೀರಾ? ನೋಡಿ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ ಅಂತೇಳಿ ನಿಮ್ಗೋಸ್ಕರನೇ ಈ ಒಂದು ಬೋರ್ಡನ್ನ ತಂದು ನಂಬೋದಿಲ್ಲ ಅಂತೇಳಿನೇ ನಿಮ್ಗೋಸ್ಕರ ಈ ರೀತಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಇಷ್ಟ ಆದ್ರೂ ಕೂಡ ನಂಬಲಿಲ್ಲ ಅಂದ್ರೆ ನಿಮ್ಮ ಒಂದು ಹಣೆ ಬರ. ಆಫೀಸ್ ಅಲ್ಲದಂತ ನೋಟಿಫಿಕೇಶನ್ ತಿಳಿಸ್ಕೊಟ್ಟಿದ್ದೇನೆ. ಇನ್ನೊಂದ್ಸಲಿ ಬೇಕಾದ್ರೆ ಇದ್ರದ್ದು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಿನಾಂಕ. ಬೇಕಾದ್ರೆ ಇಲ್ಲಿದೆ ನೋಡಿ, ಯಾವುದೇ ರೀತಿಯಾಗಿ ಫೇಕ್ ಇಲ್ಲ, ಯಾವುದೇ ರೀತಿಯಾಗಿ ಇದು ಅಲ್ಲ. ಇಲ್ಲಿ ನೋಡಿ 29 ಏಪ್ರಿಲ್ 2025 ಈ ಒಂದು ದಿನಾಂಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅರ್ಜಿಗಳು ಪ್ರಾರಂಭ ಆಗಿದೆ. ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಬಹುದು. ಇದ್ರದ್ದು ಅಫೀಸಿಯಲ್ ಆದಂಥ ವೆಬ್ಸೈಟು ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಭಾಷಣ ಇರುತ್ತೆ, ಚೆಕ್ ಮಾಡ್ಕೊ. ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಜಾಯ್ನ್ ಆಗಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗಿರತ್ತೆ ಡೈಲಿಯಾಗಿ ಅಪ್ಲೋಡ್ ಮಾಡ್ತೀವಿ ಅಂತೇಳಿ. ಡೀಟೇಲ್ಸ್ ಆಗಿ ಸಿಕ್ಬಿಡತ್ತೆ. ಹುದ್ದೆಗಳ ಬಗ್ಗೆ ಅಪ್ಲೋಡ್ ಮಾಡುವಂಥ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿ